ಹೇಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಮ್ಮನಿಂದ ಲಾಗ್ ಮಾಡ್ತಾ ಇದ್ದೇನೆ. ಒಮ್ಮನಿಂದ ಲಾಗ್ ಮಾಡೋದೇ ಸ್ವಲ್ಪ ಟೈಮ್ ಆಯಿತು, ಬಟ್ ಇಲ್ಲಿ ಇವಾಗ ಹೈ ಟೆಂಪ್ರೇಚರ್, ಸೊ ಹಾಗಾಗಿ ಹೊರಗಡೆ ಎಲ್ಲ ಹೋಗಿ ಲಾಗ್ ಮಾಡುವ ಆಗಿಲ್ಲ. ಬಟ್ ಇವಾಗ ನಾವು ಒಮನ್ನ ಸಲಾಲ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಬಂದಿದ್ದೇವೆ. ಅಲ್ಲಿ ಇವಾಗ ವೆದರ್ ಅಂತೂ ಸಖತ್ತಾಗಿದೆ, ರೈನಿ ಸೀಸನ್. ಹಾಗೆ ನಾನು ನಿಮಗೂ ಸಹ ಅಲ್ಲಿಯ ಪ್ಲೇಸಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೇನೆ. ಮಸ್ಕತ್ತಿಂದ ಸಲಾಲಕ್ಕೆ 1050 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಮತ್ತು ಇಲ್ಲಿ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ತೆಂಗಿನ ಮರಗಳು ರೋಡ್ ಸೈಡ್ ನೆಟ್ಟಿದ್ದಾರೆ. ಅದೇ ಮಸ್ಕತ್ತಲ್ಲಾದರೆ ರೋಡ್ ಸೈಡ್ ಖರ್ಜೂರ ಗಿಡಗಳಿವೆ. ತೆಂಗಿನ ಮರಗಳಿದ್ದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟನೇ, ಬಟ್ ಇಲ್ಲಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನಾವಿವಾಗ ಫಸ್ಟ್ ಪ್ಲೇಸ್ ಹೋಗ್ತಾ ಇದ್ದೇವೆ, ಐನ್ ಸಾಲ್ನೋರ್. ಬರಡು ಭೂಮಿ ಇದ್ದಂಥ ಪ್ಲೇಸ್, ಮಳೆ ಬಂದು ಹಸಿರಾಗಿದೆ. ಇಲ್ಲಿ ಏನಿದೆ ಅಂತ ಹೇಳಿದರೆ ವಾಟರ್ ಫಾಲ್ ವ್ಯೂ ಇದೆ, ಬಟ್ ಈ ಸಲ ಮಳೆ ಲೇಟಾಗಿ ಬಂದ ಕಾರಣ ವಾಟರ್ ಫಾಲ್ ವ್ಯೂ ನಮಗೆ ಸಿಗ್ತಾ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಮಳೆಗಾಲ ಜೂನಿಂದ ಸೆಪ್ಟೆಂಬರ್ವರೆಗೆ ಇರ್ತದೆ, ಬಟ್ ಈ ಸಲ ಮಳೆಯನ್ನು ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತೆ. ಹಾಗೆ ಬಂದಿದ್ದಕ್ಕೆ ಇಲ್ಲೊಂದು ವ್ಯೂ ನೋಡ್ಕೊಂಡು ಹೋಗುವ. ನೀರು ಕ್ಲೀನಾಗಿ ಟ್ರಾನ್ಸ್ಪರೆಂಟಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಮೀನುಗಳೆಲ್ಲ ಉಂಟು ನೋಡಿ, ಚಂದ ಡ್ಯಾನ್ಸ್ ಮಾಡ್ತಾ ಉಂಟು. ಇನ್ನೊಂದು ಏನು ಅಂತ ಹೇಳಿದರೆ, ಇಲ್ಲಿ ತುಂಬಾ ಸೊಳ್ಳೆ ಇದೆ. ಇಲ್ಲಿಗೆ ಬರಬೇಕು ಅಂತ ಹೇಳಿ ಆದರೆ ಮಾಸ್ಕಿಟೋ ಸ್ಪ್ರೇ ಮಾಡ್ಕೊಂಡು ಬರೋದು ಬೆಟರ್ ಆಪ್ಷನ್. ಸೊಳ್ಳೆ ಅಂತ ಹೇಳಿದರೆ ನಾವು ಊರ ಕಡೆ ಎಲ್ಲ ನೀರು ಸೊಳ್ಳೆ ಅಂತ ಹೇಳ್ತೇವೆ, ಆ ಥರದ ಸೊಳ್ಳೆ ಇದು, ದೊಡ್ಡ ಸೊಳ್ಳೆ ಅಲ್ಲ. ಈ ಥರ ಕೆಲವೊಂದು ಪ್ಲೇಸ್ಗಳಿಗೆ ಹೋಗಬೇಕಿದ್ರೆ ಮಾಸ್ಕಿಟೋ ಸ್ಪ್ರೇ ಮಾಡ್ಕೊಂಡು ಹೋಗೋದು ಬೆಟರ್. ನಾವು ನಮ್ಮ ಲೊಕೇಶನಿಗೆ ಹೋಗಬೇಕಿದ್ರೆ ಸೈಡೆಲ್ಲ ನೋಡಬೇಕಿದ್ರೆ ಗ್ರೀನರಿ, ಹಿಲ್ ಸ್ಟೇಷನ್ ಥರ ಎಲ್ಲ ಕಾಣ್ತಾ ಇತ್ತು. ಹಾಗೆ ನಮ್ಮ ಲೊಕೇಶನಿಗೆ ಹೋಗಿ ರಿಟರ್ನ್ ಬರಬೇಕಿದ್ರೆ ಇಲ್ಲಿಗೆ ಬರುವ ಅಂತ ಇವಾಗ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನನಗೆ ಇಲ್ಲಿ ಹೋಗಬೇಕಿದ್ರೆ ಚಿಕ್ಕಮಂಗ್ಳೂರಿನ ಮುಳ್ಳಯ್ಯನಗಿರಿ ಪೀಕ್ಗೆ ಹೋದ ಫೀಲ್ ಆಗ್ತಾ ಇದೆ. ಇಲ್ಲಿ ಮತ್ತು ತುಂಬ ಜನ ಬಂದು ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಒಳ್ಳೆ ವೆದರ್ ಸಹ ಇದೆ, ಹಾಗೆ ಮತ್ತು ಒಳ್ಳೆ ಪ್ಲೇಸ್. ತುಂಬ ಮಳೆ ಬಂದಾಗ ಕಷ್ಟ ಆಗ್ಬೋದು, ಬಟ್ ಇವಾಗ ತುಂಬ ಮಳೆ ಬರ್ತಾ ಇಲ್ಲ, ಸಣ್ಣಕ್ಕೆ ಮಳೆ ಬರ್ತಾ ಇದೆ, ಒಳ್ಳೆಯದಿದೆ ವೆದರ್. 4 ವೀಲರ್ ವೆಹಿಕಲಲ್ಲಿ ಬಂದರೆ ಡೈರೆಕ್ಟ್ ಮೇಲ್ಗಡೆ ಹೋಗಿ ಟಾಪ್ ವ್ಯೂ ನೋಡ್ಬೋದು. ಇಲ್ಲ 4 ವೀಲರಲ್ಲಿ ಬರಲಿಲ್ಲ ಅಂತ ಹೇಳಿದರೆ ಕೆಳಗಡೆ ಪಾರ್ಕ್ ಮಾಡಿ ಮೇಲ್ಗಡೆ ನಡ್ಕೊಂಡು ಹೋದರೆ ಆಯಿತು. ಈ ಥರ ಹಿಲ್ ಸ್ಟೇಷನಲ್ಲಿ ಬಂದು ಈ ವೆದರಿಗೆ ಎಂಜಾಯ್ ಮಾಡುವ ಫೀಲೇ ಒಂಥರ ಸೂಪರ್ ಆಗಿರ್ತದೆ. ಇಲ್ಲಿ ಒಬ್ಬರು ಸಿಡನ್ ಗಾಡಿಯನ್ನು ಹತ್ತಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಮೇಲ್ಗಡೆ ಹೋಗ್ತಾ ಇಲ್ಲ, ರಿವರ್ಸೇ ಬರ್ತಾ ಇದೆ. ವೆಹಿಕಲಲ್ಲೇ ಹೋಗಬೇಕು ಅಂತೇಳಿ ಆದರೆ ಮೇಲ್ಗಡೆ 4 ವೀಲರಲ್ಲಿ ಬರಬೇಕಷ್ಟೇ. ಬಟ್ ಸೀನರಿಯನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದರೆ ಸಿಡನಲ್ಲಿ ಬಂದು ಕೆಳಗಡೆ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿಂದ ನಾವಿನ್ನು ಹೊರಟೆವು. ನಾವು ನೆಕ್ಸ್ಟ್ ಹೋಗ್ತಿರುವಂಥದ್ದು ಕೊಕೊನಟ್ ಬೀಚ್. ಹಾಗೆ ನಾವು ಕೊಕೊನಟ್ ಬೀಚಿಗೆ ಹೋಗಬೇಕಿದ್ರೆ ಆನ್ ದಿ ವೇ ನಮಗೆ ಬಾಳೆ ತೋಟ ಕಾಣಿಸಿತ್ತು, ಹಾಗೆ ನಾವು ಬಾಳೆ ತೋಟಕ್ಕೆ ಒಂದು ಸಲ ಹೋದೆವು. ಬಾಳೆ ತೋಟದಲ್ಲಿ ಬಾಳೆಗೊನೆಯನ್ನು ನೋಡಿದರೆ ನನ್ನ ಹೈಟಿನ ಅರ್ಧದಷ್ಟಿತ್ತು ಎಲ್ಲ ಬಾಳೆಗೊನೆಗಳು. ಹಾಗೆ ಬಾಳೆ ತೋಟದ ಒಳಗಡೆ ಒಂದು ಹೋಗ್ಲಿಕ್ಕೆ ಒಂದು ಒಳ್ಳೆಯದಾಯಿತು. ಹಾಗೆ ನಾನೊಂದು ರೌಂಡ್ ಹಾಕ್ಕೊಂಡು ಬಂದೆ ಬಾಳೆ ತೋಟಕ್ಕೆ. ಕೊಕೊನಟ್ ಬೀಚಲ್ಲಿ ತುಂಬಾ ಕೊಕೊನಟ್ ಟ್ರೀಗಳಿತ್ತು. ನಾವು ಹಾಗೆ ಅಲ್ಲಿ ಬರಬೇಕಿದ್ರೆ ತುಂಬಾ ಕೊಕೊನಟ್ ಟ್ರೀಗಳು ಡೆಸ್ಟ್ರಾಯ್ ಆಗಿದೆ. ಹಾಗೆಯೇ ಬೀಚ್ ಪಕ್ಕನೇ ಫ್ರ್ಯಾಂಕಿನ್ಸೆನ್ಸ್ ಇದ್ದು ಶಾಪ್ಸ್ ಎಲ್ಲ ಇದೆ. ನನಗೆ ಅದರದ್ದು ಕ್ಯಾಪ್ಚರ್ ಮಾಡಲಿಕ್ಕೆ ಮರ್ತೋಯ್ತು. ಮಾಲಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಮ್ಮಿಗೆ ಫ್ರ್ಯಾಂಕಿನ್ಸೆನ್ಸ್ ಎಲ್ಲ ಸಿಗ್ತದೆ. ಇಲ್ಲಿ ನೋಡಿ ಫ್ರೂಟ್ ಸ್ಟಾಲ್ ಇದೆ. ಇದು ಇಲ್ಲಿಯೇ ಬೆಳೆದಿರುವಂಥದ್ದು, ಇವರದ್ದೇ ಫಾರ್ಮಲ್ಲಿ ಬೆಳೆದಿರುವಂತಹ ಹಣ್ಣುಗಳೆಲ್ಲ ಉಂಟಿಲ್ಲಿ. ವೆರೈಟಿ ಫ್ರೂಟ್ಸ್ಗಳೆಲ್ಲ ಉಂಟು.
ಹಾಗೆ ಕೋಕೋನಟ್ ಬೀಚಿಗೆ ಬಂದಮೇಲೆ ಇಲ್ಲಿದ್ದು ಸ್ಪೆಷಲ್ ಏನಾದರೂ ತೊಗೊಂಡೋಗ್ಬೇಕಲ್ಲ, ಹಾಗೆ ವೆರೈಟಿ ಫ್ರೂಟ್ಸ್ ಏನೆಲ್ಲ ತೆಕ್ಕೊಂಡು ನಾವಿಲ್ಲಿಂದ ನೆಕ್ಸ್ಟ್ ಹೊರಟೆವು. ನೆಕ್ಸ್ಟ್ ನಾವು ಹೋಗ್ತಿರುವಂಥದ್ದು ಸಲಾಲ ಪಬ್ಲಿಕ್ ಪಾರ್ಕಿಗೆ. ಇದಿದೆ ಸಲಾಲ ಪಬ್ಲಿಕ್ ಪಾರ್ಕ್. ಖರೀಫ್ ಸೀಸನಲ್ಲಿ ಎಲ್ಲ ಪಾರ್ಕಲ್ಲಿ ನೈಟ್ ಹೊತ್ತು ಲೈಟಿಂಗ್ ಎಫೆಕ್ಟ್, ಆಮೇಲೆ ತುಂಬ ಇವೆಂಟ್ಸ್ ಎಲ್ಲ ಇರ್ತದೆ. ಬಟ್ ಈ ಪಾರ್ಕಲ್ಲಿ ಏನಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಮೇ ಬಿ ಇಲ್ಲ ಅಂತ ಅನ್ನಿಸ್ತಾ ಉಂಟು. ಈ ಪಾರ್ಕ್ ಸಹ ಹಾಗೆ ತುಂಬ ಒಳ್ಳೆಯದಿದೆ, ಸ್ಪೇಷಿಯಸ್ ಎಲ್ಲ ಆಗಿ ತುಂಬಾ ಒಳ್ಳೆಯದಿದೆ. ನಾವಿಲ್ಲಿಗೆ ಬೇಗನೆ ಬಂದೆವು, ಈಗ ಒಂದು ಸಂಜೆ 4 ಗಂಟೆ ಹೊತ್ತಾಯಿತು. ಇಲ್ಲಿ ಹಾಗೆಲ್ಲ ಪಾರ್ಕ್ ಥರನೇ ಮಕ್ಕಳಿಗೆ ಆಟಾಡಲಿಕ್ಕೆ ಬೇಕಾದಂತಹ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಇದೆ. ಹಾಗೆ ನಾವು ಪಾರ್ಕಿಗೆ ಒಂದು ರೌಂಡ್ ಹಾಕ್ಕೊಂಡು ಏನೆಲ್ಲ ಇದೆ ಅಂತ ನೋಡಿಕೊಂಡು ರೂಮ್ ಕಡೆ ಹೊರಟೆವು. ಇಲ್ಲಿಗೆ ನಮ್ಮ ಫಸ್ಟ್ ಡೇ ಟ್ರಿಪ್ ಮುಗಿಯಿತು. ನಾವು ಇವಾಗ ಸೆಕೆಂಡ್ ಡೇ ಟ್ರಿಪ್ ಹೋಗ್ತಾ ಇದ್ದೇವೆ. ನಾವಿವಾಗ ಫಸ್ಟ್ ಪ್ಲೇಸ್ ಹೋಗುವಂಥದ್ದು ಮೊಗ್ಸೆಲ್ ಬೀಚ್, ಬ್ಲೂ ಹೋಲ್ ಹಾಗೆ ಮರ್ನಿಕ್ ಕೇವ್. ಕೆಲವೊಂದು ಕಡೆ ನೋಡಿ ಇಲ್ಲಿ ಮೌಂಟೇನ್ ಥರ ಇದೆ, ಇಲ್ಲೆಲ್ಲ ಗ್ರೀನರಿ ಇನ್ನೂ ಆಗಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಆದರೆ ಜಾಸ್ತಿ ಮಳೆ ಬಂದ ಮೇಲೆ ಇಲ್ಲೆಲ್ಲ ಗ್ರೀನರಿ ಆಗ್ಬೋದೇನು. ನೋಡಿ ಇಲ್ಲೆಲ್ಲ ಗ್ರೀನರಿ ಇದೆ, ಬಟ್ ತುಂಬ ಗ್ರೀನರಿ ಅಂತ ಆಗಲಿಲ್ಲ ಇನ್ನೂ ಸಹ. ಮೇ ಬಿ ಸೆಪ್ಟೆಂಬರಲ್ಲಿ ಬಂದರೆ ಇಲ್ಲೆಲ್ಲ ಫುಲ್ ಗ್ರೀನರಿ ಆಗ್ಬೋದೇನು. ರೋಡ್ ಫುಲ್ ಕರ್ವ್ ಆಗಿದೆ, ಬಟ್ ಯಾವುದೇ ಥರದ ಸಮಸ್ಯೆ ಇಲ್ಲ ಹೋಗಲಿಕ್ಕೆ. ರೋಡ್ ಅಂತೂ ತುಂಬಾ ಒಳ್ಳೆಯದಿದೆ. ಹಾಗೆ ಆನ್ ದಿ ಹೋಗ್ತಾ ಇರಬೇಕಿದ್ರೆ ಬೀಚ್ ನೋಡಿದೆ, ಹಾಗೆ ಬೀಚ್ ಹತ್ರ ಬಂದು ಹೀಗೆ ನೋಡಿಕೊಂಡು ಆಮೇಲೆ ಇಲ್ಲಿಂದ ಹೊರಟೆವು. ಇವಾಗ ನಾವು ರೀಚ್ ಆದೆವು ನಮ್ಮ ಡೆಸ್ಟಿನೇಷನ್ ಮೊಗ್ಸೆಲ್ ಬೀಚ್. ಎಷ್ಟೊಂದು ಕಾರ್ಗಳಿವೆ, ಪಾರ್ಕಿಂಗಿಗೆ ಜಾಗ ಇಲ್ಲ, ಅಷ್ಟು ವೆಹಿಕಲ್ಸ್ ಇದೆ. ನಾವಿಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲೊಂದು ಸ್ವಲ್ಪ ದೂರ ಉಂಟು, ಎಷ್ಟು ದೂರ ಉಂಟು ಗೊತ್ತಿಲ್ಲ. ಮತ್ತೇನು ಅಂತ ಹೇಳಿದರೆ ಇವಾಗ ಇಲ್ಲಿ ರೈನಿ ಸೀಸನ್ ಅಂತ ಹೇಳಿದಲ್ವ, ಇಲ್ಲಿ ನೋಡಿ ಅಷ್ಟು ಮಳೆ ಬಂದರೂ ಸಹ ಇಲ್ಲಿ ನೋಡಿ ಯಾವುದೇ ಥರದ ಗಲೀಜು ಎಲ್ಲ ಏನಿಲ್ಲ, ಫುಲ್ ಕ್ಲೀನ್ ಆಗಿದೆ. ಇವತ್ತು ವೀಕ್ ಆಫ್ ಆದ್ರಿಂದ ತುಂಬ ಜನ ಇದ್ದಾರೆ. ಮತ್ತು ಇಲ್ಲಿ ಸಹ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಆ್ಯಕ್ಚುಲಿ ನಾವು ತುಂಬಾ ನಡೆದು ಸಾಕಾಯಿತು. ಸುಮಾರು ದೂರ ಇದೆ ಮಾತ್ರ, ಕಾರ್ ಪಾರ್ಕ್ ಮಾಡಿ ಇಲ್ಲಿಗೆ ಬರಲಿಕ್ಕೆ ತುಂಬಾ ದೂರ ಇದೆ. ನಡೆದು ಫೈನಲಿ ರೀಚ್ ಆದೆವು. ಇಲ್ಲಿ ಕೆಳಗಡೆ ಬೀಚ್ ಇದೆ ನೋಡಿ, ಆಮೇಲೆ ಇಲ್ಲಿ ಇದರ ಹತ್ರ ಮಾರ್ನಿಫ್ ಕೇವ್ ಇದೆ. ಈ ಪ್ಲೇಸ್ ಒಂಥರ ಚೆನ್ನಾಗಿದೆ, ಯಾಕೆಂತ ಹೇಳಿದರೆ ಕೆಳಗಡೆ ಬೀಚ್, ಹಾಗೆ ಇಲ್ಲಿ ಮೇಲೆ ಕೇವ್. ಈ ಕೇವಿನ ಕೆಳಗಡೆಯಿಂದಾಗಿ ನಾವು ನಡ್ಕೊಂಡು ಹೋಗ್ತಿದ್ದೇವೆ ಈಗ ಬ್ಲೂ ಹೋಲ್ ಕಡೆ. ಇಲ್ಲಿ ಜಿಪ್ ಲೈನ್ ಸಹ ಇದೆ, ಜಿಪ್ ಲೈನ್ ಮಾಡೋರು ಮಾಡ್ಬೋದು. 30 kg ಕೆಳಗಡೆ ಇದ್ದರೆ 3 ರಿಯಲ್, 30 kg ಮೇಲ್ಗಡೆ ಇದ್ದರೆ 4 ರಿಯಲ್ ಇದೆ. ಓಕೆ, ಇವಾಗ ಬ್ಲೂ ಹೋಲ್ ಹತ್ರ ಬಂದೇವು. ಅದರ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿದೆ. ಬೀಚ್ ಹಾಗೆ ಕೇವ್
ಬ್ಲೂ ಹೋಲ್ ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ರಿಟರ್ನ್ ಬರ್ತಾ ಇದ್ದೀವಿ. ಆವಾಗ ನಮಗೆ ನೋಡಿ ಇಲ್ಲಿ ಒಂಟೆ ಕಾಣಿಸಿತ್ತು. ಎಷ್ಟೊಂದು ಒಂಟೆಗಳಿದೆ, ತುಂಬಾ ಇದೆ. ಅವುಗಳು ಮೇಯ್ತಾ ಉಂಟು ಹುಲ್ಲು. ನಾವು ರಿಟರ್ನ್ ಬರಬೇಕಿದ್ರೆ ಬಗ್ಗಿಯಲ್ಲಿ ಬಂದೆವು. ಬಗ್ಗಿಗೆ ಪರ್ ಪರ್ಸನ್ 500 ಪೈಸಾ. ಇವಾಗ ನಾವು ಇಲ್ಲಿಂದ ನೆಕ್ಸ್ಟ್ ಹೋಗ್ತಾ ಇರುವಂಥದ್ದು ಶಾತ್. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಇದು ತಲುಪಿಬಿಟ್ಟು ನೆಕ್ಸ್ಟ್ ಇದೆ ಮರ್ನಿಪ್ ಕೇವ್, ನೆಕ್ಸ್ಟ್ ಶಾತ್ ಅಂತ. ಬಟ್ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಮಾತಾಡ್ಕೊಂಡು ಬರಬೇಕಿದ್ರೆ ಒಂದು ಕಡೆ ಮಿಸ್ ಆಯಿತು. ಹಾಗೆ ನಾವು ಫಸ್ಟ್ ಇದು ಮರ್ನಿಪ್ ಕೇವ್ ಬಂದೆವು. ಇವಾಗ ನೆಕ್ಸ್ಟ್ ಶಾತ್ ಕಡೆ ಹೋಗ್ತಾ ಇದ್ದೇವೆ. ಹಾಗೆ ಇಲ್ಲಿ ಹೋಗ್ತಾ ಕಾರ್ ಸ್ವಲ್ಪ ಸೈಡಿಗೆ ಹಾಕಿ ವ್ಯೂಸ್ ಎಲ್ಲ ಒಳ್ಳೇದು ಕಾಣ್ತಾ ಇತ್ತು. ಹಾಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗುವ ಅಂತ ಇಲ್ಲಿ ಕಾರ್ ಸೈಡಿಗೆ ಹಾಕಿದ್ದೆವು. ಕೆಳಗಡೆ ಎಲ್ಲ ವ್ಯೂ ಒಳ್ಳೇದಿದೆ, ಬಟ್ ಇಲ್ಲಿ ಫುಲ್ ಮಂಜು, ಆದ್ದರಿಂದ ಏನು ಸಹ ಕಾಣಿಸ್ತಾ ಇಲ್ಲ. ಇಲ್ಲಿ ರೋಡ್ ಸಹ ಹಾಗೆ ಮಂಜಲ್ಲಿ ಏನು ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಹೊಂಡ ಗುಂಡಿ ಎಲ್ಲ ಏನಿಲ್ಲ, ರೋಡ್ ಸ್ವಲ್ಪ ಕ್ಲೀನ್ ಇರುವ ಕಾರಣ ಹೋಗ್ಲಿಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ನಮ್ಮ ಪ್ಲೇಸ್ ರೀಚ್ ಆದೆವು ನಾವು, ಬಟ್ ಏನು ಕಾಣಿಸ್ತಾ ಇಲ್ಲ ಮಂಜು ಅಲ್ಲಿ. ತುಂಬಾ ವೆಹಿಕಲ್ಸ್ ಇದೆ, ಪಾರ್ಕಿಂಗಿಗೆ ಜಾಗ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಬೀಚ್ ಇದೆ ಅಂತೆ, ಮೇಲ್ಗಡೆ ನಿಂತರೆ ಕೆಳಗಡೆ ಬೀಚ್ ವ್ಯೂ ಕಾಣ್ತದೆ. ಬಟ್ ಇಲ್ಲಿ ತುಂಬ ಈಗ ಮಂಜಿರುವ ಕಾರಣ ಏನು ಕಾಣಿಸ್ತಾ ಇಲ್ಲ. ಇಲ್ಲಿಗ ನಾವು ಕೇವಿನ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫುಲ್ ಮೇಲೆ ಕೇವ್ ಕವರ್ ಆಗಿದೆ, ಕೆಳಗಡೆ ನಾವು ಬಗ್ಗಿಕೊಂಡು ನಡ್ಕೊಂಡು ಹೋಗಬೇಕು. ಮಕ್ಕಳೆಲ್ಲ ಚಂದ ಜಾರಿಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಅವರಿಗೆಲ್ಲ ಇದು ಒಳ್ಳೆ ಜಾರು ಬಂಡಿ ಥರ ಆಗಿದೆ. ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದೇವೆ, ಮಂಜು ಎಲ್ಲ ಕ್ಲಿಯರ್ ಆಗ್ತದೆ ನೋಡುವ ಅಂತ. ಬಟ್ ಹಾಗೆ ಇತ್ತು. ಮತ್ತು ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಇದು ಯಾವುದು ಅಂತ ಹೇಳಿದರೆ ಇಫ್ತಲ್ಕೋಟಿಗೆ ಹೋಗ್ತಾ ಇರುವಂಥದ್ದು. ಪುನಃ ಹಾಗೆ ಸೇಮ್ ರೋಡೇ ಕಾಣಿಸ್ತಾ ಇಲ್ಲ. ಇಲ್ಲಿ ಅಲ್ಲಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ಸ್ ಎಲ್ಲ ಇದೆ. ಬೇಕಿದ್ರೆ ಗಾಡಿ ಸೈಡ್ಗೆ ಪಾರ್ಕ್ ಮಾಡಿ ವ್ಯೂಸ್ ಎಲ್ಲ ನೋಡ್ಕೊಂಡು ಬರ್ಬೋದು. ಆಮೇಲೆ ಸ್ವಲ್ಪ ಈ ಕಡೆ ಬಂದಾಗೇ ಕ್ಲಿಯರ್ ಆಯಿತು ಮಂಜು ಎಲ್ಲ. ಮತ್ತು ಇಲ್ಲೊಂದು ಚೆಕ್ ಪಾಯಿಂಟ್ ಇದೆ. ಚೆಕಿಂಗ್ ಅಂತ ಹೇಳಿದರೆ ಏನಿಲ್ಲ, ನಾವು ಒಮನ್ ರೆಸಿಡೆಂಟ್ಗಳಾಗಿದ್ದರೆ ರೆಸಿಡೆಂಟ್ ಕಾರ್ಡ್ ತೋರಿಸಿದ್ರೆ ಆಯಿತು. ಮತ್ತು ಯಾರಾದರೂ ಟೂರಿಸ್ಟ್ ವೀಸಾದಲ್ಲಿ ಬರೋರಿದ್ದರೆ ವೀಸಾ ಕಾಪಿ ಆಮೇಲೆ ಪಾಸ್ಪೋರ್ಟ್ ಎಲ್ಲ ತೋರಿಸಿದ್ರೆ ಆಯಿತು. ಮತ್ತು ಇಲ್ಲಿ ಅಪ್ಪಲ್ಲಿ 2 ಲೇನ್ ಇರ್ತದೆ, ಡೌನಲ್ಲಿ ಹೋಗೋರಿಗೆ 1 ಲೇನ್ ಇರ್ತದೆ. ರೋಡ್ ಫುಲ್ ಕರುವಾಗಿರೋ ಕಾರಣ ಸ್ಲೋ ಅಂತಲೇ ಅಲ್ಲೆಲ್ಲ ಕಡೆ ಬೋರ್ಡ್ ಹಾಕ್ಕೊಂಡಿರ್ತದೆ. ಬಟ್ ನಾವು ಆದಷ್ಟು ಸ್ಲೋ ಆಗಿ ಹೋಗೋದು ಒಳ್ಳೆಯದು. ಮತ್ತು ಈಗ ಮಳೆಗಾಲ ಜಾರುದೆಲ್ಲ ಜಾಸ್ತಿ ಇರ್ತದೆ, ಹಾಗಾಗಿ ನಿಧಾನವಾಗಿ ಹೋಗೋದು ಒಳ್ಳೆಯದು. ಇಲ್ಲಿ ಬರಬೇಕಿದ್ರೆ ಒಂದು ವ್ಯೂ ಪಾಯಿಂಟ್ ಇದೆ. ಏನು ಅಂತ ಹೇಳಿದರೆ ಕೆಳಗಡೆ ಬೀಚ್ ಕಾಣಿಸ್ತದೆ, ಬಟ್ ಅಲ್ಲಿಗೆ ಹೋಗಬೇಕು ಅಂತೇಳಿ ಆದರೆ 4 ವೀಲರ್ ಗಾಡಿಯಲ್ಲೇ ಹೋಗಬೇಕು. ನೆಕ್ಸ್ಟ್ ನಾವು ಇಫ್ತಲ್ಕೋಟ್ ಹೋಗ್ತಾ ಇದ್ದೇವೆ. ಸೇಮ್ ಅದೇ ಮಂಜು, ರೋಡ್ ಕಾಣಿಸ್ತಿಲ್ಲ. ಇಲ್ಲಿ ನೋಡಿ ರೋಡಿಗೆ ಪೆಬಲ್ ಸ್ಟೋನ್ ಹಾಕಿದ್ದಾರೆ, ಕಾಣಬೇಕು, ಕ್ರ್ಯಾಶ್ ಮಾಡಿ ಹಾಕಿದಾಗೆ ಕಾಣಿಸ್ತಾ ಇದೆ. ಇಲ್ಲಿಗೆ ಬರಬೇಕು ಅಂತೇಳಿ ಆದರೆ ನೀವು 4 ವೀಲರಲ್ಲಿ ಬಂದರೆ ಇಲ್ಲೊಂದು ಟಾಪಲ್ಲಿ ವ್ಯೂ ಇದೆ, ಆ ಕೆಳಗಡೆ ಬೀಚ್ ಕಾಣಿಸ್ತದೆ. ಅಲ್ಲಿಗೆ ಹೋಗಬೇಕು ಅಂತೇಳಿ ಆದರೆ ಅಷ್ಟೇ 4 ವೀಲರಲ್ಲಿ ಬರ್ಬೋದು. ಇಲ್ಲ ಸಡನಲ್ಲಿ ಬಂದರೆ ಇಲ್ಲಿಯ ವ್ಯೂ ಸೀನರಿ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಒಳ್ಳೆ ಗ್ರೀನರಿ ಎಲ್ಲ ಇದೆ. ಆಮೇಲೆ ಇಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡೋದಿದ್ರೆ ಒಳ್ಳೆ ಪ್ಲೇಸ್. ಎಷ್ಟು ಜನ ಕ್ಯಾಂಪಿಂಗ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ, ಆ ಕಡೆ ಈ ಕಡೆ. ನಾನು ಇಲ್ಲಿ ಒಬ್ಸರ್ವ್ ಮಾಡಿದ ಹಾಗೆ ಪ್ರತಿ ಪ್ಲೇಸಲ್ಲಿ ಎಲ್ಲೆಲ್ಲ ಜಾಗ ಸಿಗ್ತದೆ ಅಲ್ಲಿ ಎಲ್ಲರೂ ಸಹ ಗಾಡಿ ಸೈಡಿಗೆ ಹಾಕಿ ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಒಳ್ಳೆ ವೆದರ್ ಸಹ ಇದೆ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಟೈಮ್.
ನಾವಿಲ್ಲಿ ಸಂಜೆ ಹೊತ್ತು ಬಂದೆವು. ಬಟ್ ಇಲ್ಲಿ ಬಂದರೆ ಬೆಳಿಗ್ಗೆ ಬಂದರೆ ಹೋಗಲಿಕ್ಕೆ ಮನಸ್ಸೇ ಬರಲಿಕ್ಕಿಲ್ಲ. ಎಷ್ಟೊತ್ತಿಗೆ ಇಲ್ಲೇ ಕೂತ್ಕೊಂಡಿರುವ ಅಂತ ಅನ್ನಿಸ್ಬೋದು. ಆ ಥರ ವೆದರ್ ಸಹ ಇದೆ ಮತ್ತು ಪ್ಲೇಸನ್ನು ಹಾಗೇ ಇದೆ. ಇಲ್ಲಿಗೆ ಬರುವವರು ವಿತ್ ಕ್ಯಾರಿಯರ್ ಬರೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಲಂಚ್ ಮಾಡ್ಕೊಂಡು ಅಥವಾ ಕಾಫಿ ಕುಡ್ಕೊಂಡೆಲ್ಲ ಹೋಗೋದು ಒಳ್ಳೆಯದಿರ್ತದೆ. ನಾವು ಸಹ ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿಂದ ಹೊರಟೆವು. ಹಾಗೆ ನಾವು ರಿಟರ್ನ್ ಬರಬೇಕಿದ್ರೆ ರೋಡ್ ಸೈಡ್ ಕ್ಯಾಮಲ್ ಕಾಣಿಸಿತ್ತು. ಹಾಗೆ ಅದನ್ನು ಒಂದು ನಾನು ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೆ ತೋರಿಸುವ ಅಂತ. ಇವಾಗ ನಾವು ಹೋಗ್ತಾ ಇರುವಂಥ ಪ್ಲೇಸ್ ಯಾವುದು ಅಂತ ಹೇಳಿದರೆ ಒಸರ. ನಾವು ಸ್ವಲ್ಪ ಬೇಗನೆ ಬಂದೆವು. ನಾವು ಸ್ವಲ್ಪ ಲೇಟಾಗಿ ಬರ್ತಿದ್ರೆ ಕತ್ತಲೆಯಲ್ಲಿ ಲೈಟಿಂಗ್ ಎಫೆಕ್ಟ್ ಒಳ್ಳೆದಿರ್ತದಲ್ವ. ನಾವು ಸ್ವಲ್ಪ ಹೊತ್ತು ನೈಟ್ವರೆಗೆ ಕಾಯಬೇಕು. ಒಳಗಡೆ ಎಲ್ಲ ಏನಿಲ್ಲದೆ ಅಂತ ನೋಡಿಕೊಂಡು ಎಲ್ಲ ಹೋಗಬೇಕಿದ್ರೆ ಸರಿ ಆಗ್ತದೆ, ನೈಟ್ ಆಗ್ತದೆ. ಹಾಗೆ ಇದರ ಪಕ್ಕದಲ್ಲಿ ಬೀಚ್ ಸಹ ಇದೆ. ಆಮೇಲೆ ಹಾರ್ಸ್ ರೈಡ್ ಮಾಡೋದಿದ್ರೆ ಹಾರ್ಸ್ ರೈಡಿಂಗ್ ಸಹ ಇದೆ. ಆನಂತರ ಫುಡ್ ಕೋರ್ಟ್ ಸಹ ಇದೆ. ಇಲ್ಲಿಯ ಟ್ರೆಡಿಷ್ನಲ್ ಫುಡ್, ಆಮೇಲೆ ಬೇರೆ ವೆರೈಟಿ ಫುಡ್ಸ್ ಎಲ್ಲ ಇದೆ. ಹಾಗೆ ಮಕ್ಕಳಿಗೆ ಬೇಕಾದ ಗೇಮ್ಸ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಮ್ಮೂರಲ್ಲೆಲ್ಲ ಜಾತ್ರೆಯಲ್ಲೆಲ್ಲ ಈ ಬಲೂನ್ಸು, ಲೈಟಿಂಗ್ ಬಲೂನ್ಸ್, ಆಮೇಲೆ ಏನೇನೋ ಟಾಯ್ಸ್ಗಳನ್ನೆಲ್ಲ ಹಿಡ್ಕೊಂಡು ಸೇಲ್ ಮಾಡ್ಕೊಂಡು ಬರ್ತಾರಲ್ವ, ಅದೇ ಥರ ಇಲ್ಲಿ ಸಹ ಇದ್ದಾರೆ. ಮಕ್ಕಳೆಲ್ಲ ನೋಡಿದರೆ ಅದನ್ನು ಬಿಡೋದೆಲ್ಲ ನೋಡಿ ಇಲ್ಲೊಬ್ಬರು ಹಿಡ್ಕೊಂಡು ಹೋಗ್ತಿದ್ದಾರಲ್ಲ, ಹಾಗೆ ನಮ್ಮ ಮಗಳು ಸಹ ನಮ್ಮ ಜೊತೆ ಹಠ ಮಾಡಿ ಅದನ್ನೆಲ್ಲ ಇಸ್ಕೊಂಡ್ಳು. ಮತ್ತು ಸಂಜೆ ಹೊತ್ತು ಈ ಥರ ಎಲ್ಲ ಬರೋದ್ರಿಂದ ಒಳ್ಳೆ ಗಾಳಿ ಎಲ್ಲ ಸಿಗ್ತದೆ. ಒಂಥರ ಟೈಮ್ ಸ್ಪೆಂಡ್ ಮಾಡಲಿಕ್ಕೂ ತುಂಬ ಒಳ್ಳೆಯದಾಗ್ತದೆ. ಮತ್ತು ಇವಾಗ ಖರೀಫ್ ಸೀಸನ್ ಅಲ್ವಾ, ಸೊ ಹಾಗಾಗಿ ತುಂಬಾ ಜನ ಇದ್ದಾರೆ. ಹಾಗೆ ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ಹೊರಟೆವು. ಇಲ್ಲಿಗೆ ನಮ್ಮ ಸಲಲ್ಲ ಟ್ರಿಪ್ ಮುಗಿಲಿಲ್ಲ. ಇದರ ಕಂಟಿನ್ಯೂಡ್ ಲಾಗ್ ಪಾರ್ಟ್ 2 ಅಲ್ಲಿ ಬರ್ತದೆ, ನೋಡಿ ಎಲ್ಲರೂ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.